ನಿಮ್ಮ ರಹಸ್ಯವನ್ನು ಬೇರೆಯವರಿಗೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಹಠಾತ್ ಗುಪ್ತಧನ, ಇನ್ಶೂರೆನ್ಸ್ ಕ್ಲೈಮ್, ಪಿತ್ರಾರ್ಜಿತ ಆಸ್ತಿ ಸಿಗೋದು, ತಾಂತ್ರಿಕ ವಿದ್ಯೆಯಲ್ಲಿ ಸಿದ್ಧಿ, ರಿಸರ್ಚಲ್ಲಿ ದೊಡ್ಡ ಬ್ರೇಕ್ ಥ್ರೂ ಅಥವಾ ಶತ್ರುನಾಶ ಯೋಗ ಕೂಡ ಬರ್ತಾ ಇದೆ. ನೀವು ನಿಜವಾದ ಭಕ್ತಿಯಿಂದ ಮಾ ಕಾಳಿಯನ್ನು ನಂಬ್ತಿದ್ರೆ ಈಗಲೇ ಕಮೆಂಟಲ್ಲಿ ಜೈ ಮಾ ಕಾಳಿ ಅಂತ ಬರೀರಿ. ನಿಮ್ಮ 3ನೇ ಕಣ್ಣು ತೆರೆಯುತ್ತೆ ಮತ್ತು ಗುಪ್ತ ಶತ್ರುಗಳ ಮುಖವಾಡ ಕಳಚಿ ಬೀಳುತ್ತೆ. ನೀವು ವೃಶ್ಚಿಕ ರಾಶಿಗೆ ಸಂಬಂಧಿಸಿದ ತಂತ್ರ ರಹಸ್ಯ ಪ್ರತಿದಿನ ಮೊದಲು ಬೇಕು ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಟೈಮ್ ವೇಸ್ಟ್ ಮಾಡದೆ ಈ ವಿಡಿಯೋಗೆ ಏನಿದೆ ಅಂತ ತಿಳಿಯೋಣ. ಆ ಸಂಭಾವಿತ ನಿಗೂಢ ಅಪಾಯ ಯಾವುದು? ಅದರಿಂದ ನೀವು ನಿಮ್ಮ ರಹಸ್ಯವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಯಾವ 3 ಶುಭ ಸಂತೋಷಗಳು ನಿಮಗೆ ಕಾಯ್ತಾ ಇವೆ? ನಿಮ್ಮ ಜೀವನದ ಕತ್ತಲ ಕೋಣೆಗೆ ಬೆಳಕು ತರೋದಕ್ಕೆ ಬರ್ತಾ ಇವೆ. ವಿಡಿಯೋ ಪೂರ್ತಿ ನೋಡಿ, ಯಾಕೆಂದರೆ ಕೊನೆಯ ಶುಭ ಸುದ್ದಿ ನಿಮ್ಮ ಒಂದು ಶಾಪದಿಂದ ಶತ್ರುವಿನ ಸಾಮ್ರಾಜ್ಯ ಉಳಿಸಬಹುದು. ಕೆಲವೊಮ್ಮೆ ವೃಶ್ಚಿಕ ರಾಶಿಯವರಿಗೆ ಎಲ್ಲರೂ ಹೊರಗಡೆ ಪ್ರೀತಿ ತೋರಿಸ್ತಾರೆ, ಆದರೆ ಒಳಗೆ ವಿಷ ಇಟ್ಕೊಂಡಿರ್ತಾರೆ. ಯಾರನ್ನು ಪೂರ್ತಿ ನಂಬೋದಕ್ಕೆ ಆಗದ ಸ್ಥಿತಿ ಬರುತ್ತೆ. ರಾತ್ರಿ 2ರಿಂದ 4 ಗಂಟೆಯ ಮಧ್ಯೆ ಎಚ್ಚರ ಆಗ್ತಾ ಇದೆಯಾ? ಕನಸಲ್ಲಿ ಹಾವು, ಚೇಳು, ಸ್ಮಶಾನ, ಕಾಳಿ ದೇವಿ ಅಥವಾ ನೀರು ಬರ್ತಾ ಇದೆಯಾ? ಅಥವಾ ಯಾರೋ ನಿಮ್ಮನ್ನು ಹಿಂಬಾಲಿಸ್ತಿದ್ದಾರೆ ಅನ್ನೋ ಫೀಲಿಂಗ್ ಬರ್ತಾ ಇದೆಯಾ? ಕಪ್ಪು ಬಣ್ಣ, ಕೆಂಪು ಬಣ್ಣ, ಚಾಕು, ಬೀಗ, ರಕ್ತ ಅಥವಾ 8, 9, 18 ನಂಬರ್ ಪದೇ ಪದೇ ಕಾಣಿಸ್ತಾ ಇದೆಯಾ? ಇದು ಎಲ್ಲ ಕೇತು ಮತ್ತು ಮಂಗಳನ ಜಂಟಿ ಸಿಗ್ನಲ್. ಇದು ಮೊದಲ ಸಂಕೇತ. ಇವತ್ತು ನಾನು 3 ಅಂತಹ ಗುಪ್ತ ಸಂಕೇತ ಹೇಳ್ತೀನಿ. ಅದು ನಿಮ್ಮ ಶಕ್ತಿ, ಗ್ರಹ, ಹಣ ಮತ್ತು ಸೇಡು 3 ಕೂಡ ನಿಮ್ಮ ಕಂಟ್ರೋಲ್ಗೆ ತರ್ಬೋದು. ಯಾವುದಾದ್ರೂ ಒಂದು ಸಂಕೇತವನ್ನು ನೀವು ಇವತ್ತೇ ಅರ್ಥ ಮಾಡಿಕೊಂಡ್ರೆ ದೊಡ್ಡ ವಿಶ್ವಾಸಾಘಾತದಿಂದ ಪಾರಾಗ್ತೀರಿ. ಮತ್ತು ಈ ವಿಡಿಯೋದಲ್ಲಿ ಮುಂದೆ ಆ 3 ಶುಭ ಸುದ್ದಿಗಳ ತಂತ್ರ ಮಂತ್ರ ಸಿಗುತ್ತೆ. ಅದಕ್ಕಾಗಿ ಭೈರವನೇ ಕಾವಲನ್ನು ನಿಂತಿದ್ದಾನೆ. ಆದರೆ ಅದಕ್ಕಿಂತ ಮೊದಲು ಒಂದು ನಿಜವಾದ ರಕ್ತ ಸಿಕ್ತ ಕತೆ ಕೇಳಿ. ಅದು ನಿಮ್ಮ ಕತೆಗಿಂತ ಏನು ಭಿನ್ನ ಇಲ್ಲ. 6 ತಿಂಗಳ ಹಿಂದೆ ಒಬ್ಬ ವೃಶ್ಚಿಕ ರಾಶಿಯ ಮಹಿಳೆ ನನಗೆ ಕೇಳಿದ್ದು, ನಾನು ಯಾರಿಗೂ ನನ್ನ ಮನಸ್ಸಿನ ಮಾತು ಹೇಳೋದಿಲ್ಲ, ಆದರೆ ನನ್ನ ಪ್ರತಿಯೊಂದು ರಹಸ್ಯ ಲೀಕ್ ಆಗುತ್ತೆ. ನನ್ನ ಗಂಡನೇ ನನ್ನ ಮೇಲೆ ಅನುಮಾನ ಪಡ್ತಾನೆ, ನನ್ನ ಮೇಲೆ ತಂತ್ರ ಮಾಡಿಸಿದ್ದಾರೆ ಅನ್ನೋ ಭಯ ಕಾಡ್ತಾ ಇದೆ. ಅವಳ ಧ್ವನಿಯಲ್ಲಿ ಭಯ ಇರಲಿಲ್ಲ, ಬೆಂಕಿ ಇತ್ತು. ಅವಳು ಹೇಳಿದ್ದು, ನಾನು ಆಪರೇಷನ್ ಥಿಯೇಟ್ರ್ ಹೊರಗೆ ನಿಂತಿದ್ದೆ, ಆದರೆ ನನ್ನ ಶತ್ರು ನನ್ನ ಮನೆ ಒಳಗೆ ಇದ್ದ. ಈ ಮಾತು ಕೇಳಿ ನಿಮ್ಮ ಬೆನ್ನಿನಲ್ಲಿ ನಡುಕ ಬಂದರೆ ವಿಡಿಯೋಗೆ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಕ್ಲೈಮ್ಯಾಕ್ಸ್ ಇನ್ನೂ ಬಾಕಿ ಇದೆ. 45 ದಿನಗಳ ನಂತರ ಅದೇ ಮಹಿಳೆಗೆ ಕೋರ್ಟ್ನಿಂದ ಜಯ ಸಿಕ್ಕುತ್ತೆ. ಅವಳಿಗೆ ಅವಳ ಗಂಡನ ಎಲ್ಲ ಆಸ್ತಿ ಸಿಕ್ಕುತ್ತೆ ಮತ್ತು ಅವಳ ಮೇಲೆ ತಂತ್ರ ಮಾಡಿಸಿದವರೇ ಊಚಿಯಾದಳು. ಅಂದರೆ ಆ ವಿಜಯ ಸಿಗುವ ಮೊದಲು ಒಂದು ಘಟನೆ ಅವಳನ್ನ ಕಾಡಿದ್ದು. ಸ್ವಂತ ತಂಗಿ ಅವಳ ವಿರುದ್ಧ ಸುಳ್ಳು ಕೇಸ್ ಹಾಕಿದ್ಲು. ಅವಳು ಅದನ್ನು ದೊಡ್ಡ ದ್ರೋಹ ಮಾಡಿ ಅಂದ್ಕೊಂಡ್ಬಿಟ್ಲು. ಆದರೆ ನಂತರ ಗೊತ್ತಾಯಿತು ಅದೇ ಕೇಸ್ನಿಂದ ಅವಳ ಎಲ್ಲ ಗುಪ್ತ ಶತ್ರುಗಳು ಬಯಲಾಗಿದ್ರು ಅಂತ. ಜಡ್ಜ್ ಅವಳ ಕಣ್ಣಲ್ಲಿ ಸತ್ಯ ನೋಡಿದ. ಇಲ್ಲಿಂದ ವೃಶ್ಚಿಕ ರಾಶಿಯ ಮಹಾ ರಹಸ್ಯ ಅನ್ನೋದು ಶುರುವಾಗುತ್ತೆ. ನಿಮ್ಮ ಶಕ್ತಿ, ನಿಮ್ಮ ಗೂಢತೆ, ನಿಮ್ಮ ಇಂಟೆನ್ಷನ್, ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಪವರ್. ಆದರೆ ನಿಮ್ಮ ದೌರ್ಬಲ್ಯ ಕೂಡ ಅದೇ. ಅನುಮಾನ, ಸೇಡು ಮತ್ತು ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಹಠ. ಕಳೆದ 13 ದಿನಗಳಲ್ಲಿ ನಿಮಗೆ ಪದೇ ಪದೇ ಶವ ಸಂಸ್ಕಾರದ ವಸ್ತು ಕಾಣಿಸ್ತಾ? ಯಾರಾದರೂ ಸತ್ತ ಸುದ್ದಿ ಬಂತ? ಅಥವಾ ನೀವು ಆಕಸ್ಮಿಕವಾಗಿ ಆಸ್ಪತ್ರೆ, ಪೊಲೀಸ್ ಸ್ಟೇಷನ್, ಶವಗುಡಿ ಅಥವಾ ಕಾಳಿ ದೇವಸ್ಥಾನ ಹತ್ತಿರ ಹೋದ್ರ? ಇದು ಎಲ್ಲ ಕೇತುವಿನ ಕರೆ. ಮೊದಲ ರಹಸ್ಯ ಇಲ್ಲಿದೆ ನೋಡಿ. ಈಗ ನಿಮ್ಮ ಜೀವನದಿಂದ ಹೊರ ಹೋಗ್ತಿರುವವರು ನಿಮ್ಮ ಕರ್ಮದ ವಿಷ. ಅವರ ಹೋದ್ಮೇಲೆ ನಿಮ್ಮ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತೆ, ಜಾಗ ಖಾಲಿ ಆಗ್ತಾ ಇದೆ. ಗುಪ್ತಧನ, ಅತೀಂದ್ರಿಯ ಶಕ್ತಿ ಬರೋದಕ್ಕೆ. ಆದರೆ ಇದೇ ಸಮಯದಲ್ಲಿ ನೀವು ಒಂದು ತಪ್ಪು ಮಾಡಿದರೆ ಅದು ಯಾರಿಗೋ ಶಾಪ ಕೊಡೋದು ಆಗಿರ್ಬೋದು, ತಂತ್ರದ ಮೊರೆ ಹೋಗೋದಾಗಿರ್ಬೋದು, ಅಥವಾ ನಿಮ್ಮ ರಹಸ್ಯವನ್ನು ಕೋಪದಲ್ಲಿ ಬಾಯ್ಬಿಟ್ಟು ಹೇಳೋದಾಗಿರ್ಬೋದು. ನಿಮ್ಮ 16 ವರ್ಷದ ತಪಸ್ಸು 16 ನಿಮಿಷದಲ್ಲಿ ಸುಟ್ಟು ಹೋಗ್ಬೋದು. ಆದ್ದರಿಂದ ಈ ವಿಡಿಯೋ ಮುಗಿಯುವವರೆಗೂ ಕೂಡ ನಿಮ್ಮ ಉಸಿರನ್ನು ಹಿಡಿದು ಶಾಂತವಾಗಿ ಕೇಳಿ. ಮುಂದೆ ನಾನು ಆ ಗುಪ್ತ ಅಪಾಯದ ಬಗ್ಗೆ ಎಚ್ಚರಿಸ್ತೀನಿ. ಅದು ವಿಷಪ್ರಾಶನ, ಅಪಘಾತ, ಸರ್ಜರಿ, ಜೈಲು ಅಥವಾ ತಂತ್ರವಾದ ರೂಪದಲ್ಲಿ
ಬರ್ಬೋದು. ಈಗ ನಿಮ್ಮ ಕಳೆದ ವಾರ ಚೆಕ್ ಮಾಡಿ, ಯಾರಾದರೂ ನಿಮಗೆ ತಾಯ್ತಾ, ಉಂಗುರ ಅಥವಾ ಪ್ರಸಾದ ಬಲವಂತವಾಗಿ ಕೊಟ್ರಾ, ಅಥವಾ ಯಾರಾದರೂ ನಿಮ್ಮ ಫೋಟೋ ಕೇಳಿದ್ರಾ, ಅಥವಾ ನಿಮ್ಮ ಹೆಸರಲ್ಲಿ ಯಾರೋ ಒಬ್ಬರು ಪೂಜೆ ಮಾಡಿಸಿದ್ದಾರೆ ಅಂತ ನಿಮಗೆ ಗೊತ್ತಾಯ್ತಾ? ವೃಶ್ಚಿಕ ರಾಶಿಯ ಫ್ರೆಂಡ್ಸ್, ಇದು 2ನೇ ಸಂಕೇತ. ಮುಂದಿನ 21 ದಿನ ನಿಮ್ಮ ರಹಸ್ಯವೇ ನಿಮ್ಮ ರಕ್ಷಾ ಕವಚ ಆಗಿರುತ್ತೆ. ಯಾರಿಗೂ ಕೂಡ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಫೋಟೋ ಅಥವಾ ಬಳಸಿದ ಬಟ್ಟೆ ಕೊಡಬೇಡಿ. ರಾತ್ರಿ 12ರ ನಂತರ ಕನ್ನಡಿ ನೋಡಬೇಡಿ, ಮತ್ತು ಸ್ಮಶಾನ, ರಸ್ತೆಯಲ್ಲಿ ಉಗುಳು ಅಥವಾ ಉಪ್ಪು ಕೊಟ್ಟರೆ ಏನಾದರೂ ಕಂಡ್ರೆ ಅಂತಂದರೆ ಅದನ್ನು ದಾಟಬೇಡಿ. ಯಾಕೆಂದರೆ ಕೆಲವರು ನಿಮ್ಮ ಹೆಸರಲ್ಲಿ ಕಪ್ಪು ಶಕ್ತಿಯನ್ನು, ಬ್ಲ್ಯಾಕ್ ಮ್ಯಾಜಿಕನ್ನು ಆಹ್ವಾನ ಮಾಡಿರ್ತಾರೆ. ಆದರೆ ವಿಜಯದ ಘೋಷಣೆ ಕೇಳಿ ಯಾರು ತಮ್ಮ ಕೋಪವನ್ನು ತಪಸ್ಸಾಗಿ ಪರಿವರ್ತನೆ ಮಾಡ್ತಾರೋ ಮತ್ತು ಕ್ಷಮೆಯನ್ನು ಅಸ್ತ್ರವಾಗಿ ಬಳಸ್ತಾರೋ ಅವರಿಗೆ 3 ಶುಭ ಸುದ್ದಿ ನಿಮಗೆ ರಕ್ತಾಕ್ಷರದಲ್ಲಿ ಬರೆಯಲ್ಪಟ್ಟಿದೆ. ಮೊದಲನೇದು ಶತ್ರುನಾಶ ಮತ್ತು ಕಾನೂನು ವಿಜಯ. ನಿಮ್ಮ ವಿರುದ್ಧ ಪಿತೂರಿ ಮಾಡಿದವರೇ ಜೈಲು ಸೇರ್ತಾರೆ. ಕೋರ್ಟ್ಗೆ ಕೇಸ್ ಗೆದ್ದು ಮಾನಹಾನಿ ಪರಿಹಾರ ಸಿಗುತ್ತೆ. 2ನೇದು ಗುಪ್ತಧನ ಮತ್ತು ಪಿತ್ರಾರ್ಜಿತ ಆಸ್ತಿ, ಇನ್ಸೂರೆನ್ಸ್, ವಿಲ್ ಆಸ್ತಿ ಅಥವಾ ಲಾಟ್ರಿ ಮೂಲಕ ದೊಡ್ಡ ಹಣ ಬರುತ್ತೆ. 3ನೇದು ಆಧ್ಯಾತ್ಮಿಕ ಶಕ್ತಿ ಮತ್ತು ರೂಪಾಂತರ. ನಿಮ್ಮ ಇಂಟ್ಯೂಷನ್ ಏನಿದೆ 100% ನಿಜವಾಗುತ್ತೆ. ನೀವು ಜನರ ಮನಸ್ಸನ್ನು ಓದ್ತೀರಾ. ನಿಮ್ಮ ಒಂದು ನೋಟದಿಂದಲೇ ಜನರ ಜೀವನ ಬಯಲಾಗುತ್ತೆ. ಈಗ ನಿಮಗೆ ಕಾಳಿಕಾ ದೇವಿಯ ಆಜ್ಞೆ ನಿಮಗೂ ಅನ್ನಿಸ್ತಾ ಇದೆ, ಇದೆಲ್ಲ ಕೂಡ ಕಾಳಿ ದೇವಿಯ ಆಟ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಜೀವನದಲ್ಲಿ ಪರಿವರ್ತನೆ ಆಗ್ತಾ ಇದೆ. ಕತ್ತಲೆಯ ನಂತರ ಬೆಳಕು ಅಲ್ಲ, ನಾನೇ ಬೆಳಕು ಅಂತ ಈಗಲೇ ನಿಮಗೆ ಕಮೆಂಟಲ್ಲಿ ಜೈ ಮಾ ಕಾಳಿ ಅಂತ ಹೇಳಿ ಆ ತಾಯಿ ನಿಮ್ಮನ್ನು ನೋಡ್ಕೋತಾರೆ. ನೀವು ಸಾವಿನಿಂದಲೂ ಜೀವ ತರೋದಕ್ಕೆ ಹುಟ್ಟಿದ್ದೀರಿ. ನಿಮ್ಮ ವಿಷವೇ ಅಮೃತ ಆಗುವ ಕಾಲ ಬಂದಿದೆ. ನಿಮ್ಮ ರಹಸ್ಯವೇ ನಿಮ್ಮ ಸಾಮ್ರಾಜ್ಯ. ಈಗ ಸಮಯ ಬಂದಿದೆ. ಚೇಳಿನಂತೆ ಕಚ್ಚುವ ಸಮಯವಲ್ಲ, ಫಿನಿಕ್ಸ್ ಹಕ್ಕಿಯಂತೆ ಎದ್ದು ಬರೋದಕ್ಕೆ ಇಡೀ ಜಗತ್ತು ನಿಮ್ಮ ರೂಪಾಂತರಕ್ಕೆ ಸಾಕ್ಷಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.